ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೈನ್ ಮಾಸ್ಟರು ನೀವು ಕೇಳಿರ್ತೀರಾ. ಸೊ ಅದರಲ್ಲಿ ಹೆಂಗೆ ಆಪ್ರೇಟರ್ ಮಾಡಬೇಕು ಅಂದ್ಬಿಟ್ಟು ಒಂದು ಸಣ್ಣದಾಗಿ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಮೊದಲು ಕೈನ್ ಮಾಸ್ಟರು ಓಪನ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ನ್ಯೂ, ಈ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಜೆಕ್ಟ್ ನೇಮು ನೀವು ಏನೋ ಒಂದು ಕೊಡ್ಕೊಳ್ಳಿ. ನಾನು ಬುದ್ಧ ಅಂತ ಕೊಡ್ತೀನಿ. ಸೊ ಹಾಗೆ ನಿಮಗೆ 16.9 ಮತ್ತು 9.16 ಇದು ನಿಮಗೆ ವಿಡ್ತು. ನೀವು ಯಾವ ಥರ ವೀಡಿಯೋ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಬೋದು. ನಾನು 16.9 ತೊಗೊತಾ ಇದ್ದೀನಿ. ಸೊ ಈಗ ಕೆಳಗಡೆ ಕ್ರಿಯೇಟ್ ಅಂತಿದೆಯಲ್ಲ, ಇದ್ರ ಮೇಲೆ ಹೋಗೋಣ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ ಇಮೇಜ್ ಅಸೆಟ್ ಇದೆಯಲ್ಲ, ಇದಕ್ಕೆ ಹೋಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ನೀವು ಆ ಡಿಸೈನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ನಿಮಗೆ ಡೌನ್ಲೋಡ್ ಮೀಡಿಯಾ ಅಂತ ತೋರಿಸುತ್ತೆ. ಒಂದ್ಸಲಿ ಅದು ಡೌನ್ಲೋಡ್ ಆದಮೇಲೆ ನೀವು ಎಷ್ಟೇ ಆದರೂ ಯೂಸ್ ಮಾಡ್ಕೊಬೋದು. ಓಕೆ, ಈಗ ಡೌನ್ಲೋಡ್ ಆಯಿತು. ಜಸ್ಟ್ ಇದು ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಇದು ಮಾಡಬೇಕಾದ್ರೆ ಮೊದಲನೇದಾಗಿ ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಇಮೇಜ್ ಇದಾದ ಮೇಲೆ ನೆಕ್ಸ್ಟು ಇದಕ್ಕೆ ನಾವು ಬ್ಯಾಕ್ಗ್ರೌಂಡು ಸೆಟ್ ಮಾಡ್ಕೊಬೇಕು. ನೀವು ಮೊದಲು ಏನು ಮಾಡ್ತೀರಿ ಅಂದರೆ, ಈ ಲೇಯರ್ ಇದೆಯಲ್ಲ, ಈ ಲೇಯರ್ಗೆ ಹೋಗ್ಬಿಟ್ಟು ಮೀಡಿಯಾಗೆ ಹೋದ್ಮೇಲೆ ಎಕ್ಸೆಲ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ವಿಡಿಯೋ ಇರುತ್ತೆ, ಇಮೇಜ್ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಬೇಕು, ಇಮೇಜ್ ಬೇಕಾ ಇಲ್ಲಾಂದರೆ ವಿಡಿಯೋ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಕ್ಚುಲಿ ಇದರ ಡೌನ್ಲೋಡ್ ಆಗಿ ಬರೋದು. ಸೊ ಓಕೆ, ಇವಾಗ ಇಮೇಜ್ ತೊಗೊಂಡಿದ್ದೀನಿ. ಈಗ ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಬೇಕು. ಸೊ ಫುಲ್ ಸ್ಕ್ರೀನ್ ಮಾಡಬೇಕು ಅಂದರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ರೈಟ್ ಸೈಡಲ್ಲಿ ಇಲ್ಲಿ ಸ್ಕ್ರೀನ್ ಅಂತಿದೆ ನೋಡಿ, ಇದಕ್ಕೆ ಹೋಗಿ ಫುಲ್ ಸ್ಕ್ರೀನು ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಫುಲ್ ಸ್ಕ್ರೀನ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಇವಾಗ ಇದನ್ನು ಆ್ಯಕ್ಚುಲಿ ಏನಂದರೆ ಒಂದು ಬುದ್ಧ ಒಂದು ಇಲ್ಲಿ ನಾವು ಪ್ರತ್ಯಕ್ಷಣೆ ಮಾಡೋ ಥರ ಒಂದು ಕ್ರಿಯೇಟಿವ್ ಮಾಡೋಣ. ಸೊ ಇವಾಗ ನೆಕ್ಸ್ಟು ನಾನು ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ಪಕ್ಷಿಗಳು ಹಾರಾಡೋದು ಇದರದೊಂದು ಸೌಂಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಸಹ ಏನು ಮಾಡ್ತೀನಿ, ಗ್ರೀನ್ ಸ್ಕ್ರೀನ್ದು ಫುಲ್ ಸ್ಕ್ರೀನ್ ತಗೊಂಡು ಸೊ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಮತ್ತು ಹಂಗೆ ನೀವು ಡೌನ್ ಬನ್ನಿ. ಇಲ್ಲಿ ಕ್ರೋಮೋ ಕೀ ಅಂತಿದೆ, ಇದನ್ನು ಪ್ರೆಸ್ ಮಾಡಿ. ಈ ಪ್ರೆಸ್ ಮಾಡಿ ಅನ್ನಬೆಲ್ ಮಾಡಿ. ಸೊ ಅನ್ನಬೆಲ್ ಮಾಡಿದ ತಕ್ಷಣ ನಿಮಗೆ ಆ ಗ್ರೀನ್ ಸ್ಕ್ರೀನ್ ಅನ್ನೋದು ಕಂಪ್ಲೀಟಾಗಿ ಉಂಟಾಯಿತು. ಏನಿದು ಜಸ್ಟು ನಿಮಗೆ ಇದ್ರ ಮೇಲೆ ಇದು ಪಿಕ್ಚರ್ ಮಾತ್ರ ತೋರಿಸುತ್ತೆ. ಸೊ ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಬೋದು ನೋಡಿ. ಓಕೆ, ನೆಕ್ಸ್ಟು ಇದರಿಂದ ನಾವು ಗಾಡ್ ಬುದ್ಧ ಇದನ್ನು ನಾವು ಇಲ್ಲಿ ಸೆಟ್ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸೈಜನ್ನು ತಗೊಳ್ಳೋಣ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಇದನ್ನು ಬ್ಯಾಕ್ ಸೈಡ್ ಕಳಿಸ್ಬೇಕು. ಸೊ ಆಗ ಬ್ಲೈಂಡಿಂಗ್ ಅಂತಿದೆ ನೋಡಿ, ಈ ಬ್ಲೈಂಡಿಂಗ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ತಗೊಂಡು ಇದನ್ನು ಹಂಗೆ ಸ್ವಲ್ಪ ನಾವು ವೆಯ್ಟ್ ಮಾಡೋಣ. ನಾವು ಸ್ವಲ್ಪ ಸೆಟಪ್ ಮಾಡೋಕ್ಕೆ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಸ್ಪ್ಲಿಟ್ ಮಾಡಿ ಸೆಟಪ್ ಆಯ್ತಲ್ಲ ಫ್ರೆಂಡ್ಸ್.
ಸೊ ಹೀಗೇನೆ ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡೋದು. ನೋಡಿ ಇವಾಗ ಎಷ್ಟು ನೀಟಾಗಿ, ಎಷ್ಟು ಕ್ಲಿಯರಾಗಿ ದೇವ್ರು ಕಾಣಿಸ್ತಂಗೆ ನೀಟಾಗಿ ಕಾಣಿಸ್ತೆ. ಸೊ ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಇದು ಇಲ್ಲಿ ಮೇಲ್ಗಡೆ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಆದ್ರೆ ಹೋಗಿ